Cheers! ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ವರಮಹಾಲಕ್ಷ್ಮಿ ವ್ಲಾಗ್ ಆಗಿರುತ್ತೆ ವಿತ್ ಮೈ 6 month ಓಲ್ಡ್ ಬೇಬಿ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಇಟ್ ವಿಲ್ ಮೋಟಿವೇಟ್ ಮೀ ಟು ಡೂ ಮೋರ್ ಸಚ್ ವಿಡಿಯೋಸ್. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಗೂ ಈ ವರ್ಷದ ಪ್ರಿಪ್ರೇಷನ್ಗೂ ಬಹಳ ವ್ಯತ್ಯಾಸ ಇತ್ತು, ಬಿಕಾಸ್ ಈ ಸರ್ತಿ ನಮ್ಮನೆ ಮುದ್ದು ಕಿತಾಪತಿ ಲಕ್ಷ್ಮಿ ನಮ್ಮ ಜೊತೆ ಇದ್ಲಲ್ವ. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಸ್ಟಿಲ್ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವಿ ಪೂಜೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಪ್ರಿಪ್ರೇಷನ್ನ ಎಷ್ಟು ಬೇಗ ಬೇಗ ಆಗುತ್ತೋ ಅಷ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ವಿ. ನನ್ನ ಮಗಳು ಕೂಡ ತುಂಬ ಸಹಾಯ ಮಾಡ್ತಿದ್ಲು ಇದೇ ರೀತಿ. ಮೊದಲಿಗೆ ಮನೆಗೆ ಬಂದಿರೋ ಪುಟ್ಟ ಲಕ್ಷ್ಮಿಯರಿಗೆ ಅರ್ಶಿನ ಕುಂಕುಮ ಜೊತೆ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಬ್ಯಾಗ್ ಒಳಗೆ ಫಸ್ಟ್ ಒಂದು ಆರೆಂಜ್ ಫ್ರೂಟ್ ಹಾಕಿದ್ದೀವಿ ನಾವಿಲ್ಲಿ, ಓರಿಯೋ ಬಿಸ್ಕೆಟ್, ಡ್ರೈ ಫ್ರೂಟ್ಸ್, ಡೇಟ್ ಬೈಟ್ಸ್, ಇದು ದೆನ್ ಪುಟಾಣಿ ಬ್ಯಾಂಗಲ್ಸ್ ಮಕ್ಕಳಿಗೆ, ಆ್ಯಂಡ್ ಹಾಗೆ ಒಂದು ಬಟ್ಟೆ, ಆಮೇಲೆ ಒಂದು ಪುಟಾಣಿ ಕ್ಲಿಪ್, ಆಮೇಲೆ ಒಂದು ಥ್ಯಾಂಕ್ ಯು ನೋಟ್. ಸೊ ಇಷ್ಟು ಹಾಕಿ ಕವರಿಂಗ್ ನಾವು ಅಷ್ಟೇ ಅಲ್ಲದೆ ಈ ಬ್ಯಾಗ್ ಒಳಗೆ ನಮ್ಮ ಪ್ರೀತಿನ ಕೂಡ ತುಂಬಿ ಮನೆಗೆ ಬರೋ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮಕ್ಕೆ ಕೊಡೋದಕ್ಕೆ ನಾವು ಈ ಥರ ರೆಡಿ ಮಾಡಿದ್ದೀವಿ. ಸಣ್ಣ ಸಣ್ಣ ಮಕ್ಳಿಗೆ ಕೊಡೋಣ ಅಂತ, ಸೊ ದ್ಯಾಟ್ ಅವರಿಗೂ ಖುಷಿ ಆಗುತ್ತೆ ಆ್ಯಂಡ್ ಇದರಲ್ಲಿರೋ ಪ್ರಾಡಕ್ಟ್ಸ್ ಅವರಿಗೂ ಯೂಸ್ ಆಗುತ್ತೆ. ರೈಟಿಂಗ್ ಪೆನ್ ಹಾಕೋದು ಮರೆತೋಗಿದ್ವಿ, ಸೊ ಅದನ್ನು ಲಾಸ್ಟಲ್ಲಿ ಹಾಕಿ ಪ್ರತಿಯೊಂದು ಬ್ಯಾಗ್ನೂ ರೆಡಿ ಮಾಡಿದ್ವಿ. ಈಗ ಇಶಾನ್ವಿ ನಿದ್ರೆ ಟೈಮ್, ಸೊ ಅವಳಿಗೆ ಹಾಲು ಕೊಡಿಸಿ ಅವಳನ್ನು ಮಲಗಿಸಿ ಅಗೇನ್ ಗೆಟಿಂಗ್ ಬ್ಯಾಕ್ ಟು ದ ವರ್ಕ್. ಮೊದಲಿಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ, ಬಿಕಾಸ್ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ದರೆ ಎಂಟೈರ್ ಲುಕ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೇಲತ್ತಿ ಸಾಹಸ ಎಲ್ಲ ಮಾಡೋದು ಬೇಡ ಅಂತ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಸ್ಕ್ರೀನ್ ಏನಿದೆ ಅದಕ್ಕೇ ಈ ಫ್ಲವರ್ಸ್ ಎಲ್ಲ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಅಟ್ಯಾಚ್ ಇಲ್ಲಿಗೆ ಮಾಡಿಬಿಡ್ತಾ ಇದ್ದೀವಿ. ಈ ಪ್ರಿಪರೇಷನ್ಸ್ ಮಧ್ಯ ನನ್ನ ಮಗಳು ಎದ್ದೇಳ್ತಾ ಇದ್ಲು, ಸೊ ಅವಾಗೆಲ್ಲ ನಾನು ಮಗುನ ನೋಡ್ಕೊಳ್ಬೇಕಾದ್ರೆ ನಮ್ಮಮ್ಮ ಮತ್ತು ನನ್ನ ತಂಗಿ ವರ್ಕ್ ಕಂಟಿನ್ಯೂ ಮಾಡ್ತಾಯಿದ್ರು. ಎಲ್ಲ ಸೇರಿ ಪ್ರಿಪೇರ್ ಮಾಡಿದ್ರೇ ಅಲ್ವಾ ಹಬ್ಬದ ಮಜಾ ಬರೋದು. ಸೊ ಮಗುಗೆ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಆಗಿದೆ, ಸೊ ಅವಳಿಗೆ 6 month ಕಂಪ್ಲೀಟ್ ಆಗಿರೋದ್ರಿಂದ ಸೊ ಅದಕ್ಕೆ ಅವಳು ಸಾಲಿಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮಗುವಿನ ಫುಡ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮಗುಗೆ ಊಟ ತಿನ್ನಿಸಿ ಆಗಿದ ತಕ್ಷಣ ನೆಕ್ಸ್ಟು ನಾವು ಮತ್ತೆ ಗೆಟಿಂಗ್ ಬ್ಯಾಕ್ ಟು ದ ವರ್ಕ್ ಅಂತ ಡೆಕೋರೇಷನ್ಸ್ ಕಂಟಿನ್ಯೂ ಮಾಡ್ತಾ ಇದ್ವಿ. ಮಗುನ ಅಮ್ಮ ನೋಡ್ಕೊಳ್ತಾ ಇದ್ರು. ಸೊ ಇದೇ ಥರ ನಾವು ಡೆಕೋರೇಷನ್ ಮಾಡಿ ಅದನ್ನು ಅಟ್ಯಾಚ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಬ್ಲಂಡರ್ ಮಾಡ್ಕೊಂಡ್ವಿ. ಸೊ ನೀವೇ ನೋಡಿ ಇಲ್ಲಿ. ಪುಣ್ಯಕ್ಕೆ ನಾನು ಅದನ್ನು ಕ್ಯಾಚ್ ಹಿಡಿದೆ. ಸೊ ಮತ್ತೆ ಮರಳಿ ಯತ್ನ ಮಾಡು ಅನ್ನೋ ಥರ ಮತ್ತೆ ಆ ಸ್ಕ್ರೀನ್ನ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಆ್ಯಂಡ್ ವಿ ವರ್ ಸಕ್ಸೀಡೆಡ್. ಅಷ್ಟರಲ್ಲಿ ಆಲ್ರೆಡಿ ರಾತ್ರಿ ಆಗಿತ್ತು. ನನ್ನ ಮಗಳನ್ನ ಮಲಗಿಸಿ ನಾನು ತಲೆಗೆ ಸ್ನಾನ ಮಾಡಿ ಮತ್ತು ಟೇಬಲ್ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಟೇಬಲ್ ರೆಡಿ ಮಾಡ್ತಾಯಿದ್ದೀವಿ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ಕಂಪ್ಲೀಟ್ ಆಗಿತ್ತು, ಸೊ ಟೇಬಲ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾಗಿದ ತಕ್ಷಣ ಸೀರೆ ಉಡಿಸ್ಬೇಕಾಗಿತ್ತು ದೇವಿಗೆ, ಆ್ಯಂಡ್ ಈ ಸರ್ತಿ ನಾನು ದೇವಿಗೆ ಟೆಂಪಲ್ ಸ್ಟೈಲಲ್ಲಿ ಸೀರೆ ಉಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಮೊದಲಿಗೆ ಪೀಠ ಇಟ್ಟು ಅದಕ್ಕೆ ರಂಗೋಲಿನ ಬಿಟ್ಟು ಅದರ ನಂತರ ಅದರ ಮೇಲೆ ತುಂಬಿದ ಕೊಡನ ಇಡೋದಕ್ಕೋಸ್ಕರ ಅಕ್ಕಿಗೆ ಓಂಕಾರದಲ್ಲಿ ಬರೆದು ಒಂದು ಕೊಡಕ್ಕೆ ನೀರನ್ನು ತುಂಬಿ ಅದಕ್ಕೆ ದೇವರ ನಾಣ್ಯಗಳನ್ನೆಲ್ಲ ಹಾಕಿ ಈ ಒಂದು ತುಂಬಿರೋ ಕೊಡಕ್ಕೆ ತುಳಸಿ ಗಿಡದ ಹತ್ರ ಇಟ್ಟು ದೇವಿನ ಬರಮಾಡ್ಕೊಳ್ಳೋದಕ್ಕೆ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಸಂತೋಷದಿಂದ ದೇವಿಗೆ ಹಾಡುಗಳನ್ನು ಹೇಳ್ತಾ ಖುಷಿಯಿಂದ ದೇವಿನ ಒಳ ಮಾಡ್ಕೊಳ್ಳೋ ಸಮಯ ಇದಾಗಿತ್ತು. ಸೊ ನಮ್ಮ ಮನೇಲಿ ನಾವು ಈ ಥರ ಶಾಸ್ತ್ರ ಮಾಡ್ತೀವಿ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರ ಮನೆಯಲ್ಲಿ ಶಾಸ್ತ್ರ ಒಂದೊಂದು ರೀತಿಯಲ್ಲಿ ನಡೆಯುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನ ಪ್ರಕಾರ ಶಾಸ್ತ್ರ ಯಾವುದೇ ಇರಲಿ, ನಮ್ಮ ಎಲ್ಲರ ಮೇನ್ ಇಂಟೆನ್ಷನ್ ಬಂದು ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸೋದೇ ಆಗಿರೋದ್ರಿಂದ ಸೊ ಭಕ್ತಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ರಿಚುವಲ್ಸ್ ಅನಿಸುತ್ತೆ.
ಸೊ ದೇವಿಗೆ ಸೀರೆ ಉಡ್ಸೋದ್ರ ಬಗ್ಗೆ ಕಂಪ್ಲೀಟ್ಲಿ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಬಿಕಾಸ್ ವಿಡಿಯೋ ಲೆಂತ್ ತುಂಬ ಹಾಕೋಗ್ಬಿಡತ್ತೆ ಅಂತ. ಆ್ಯಂಡ್ ಇದು ಬಂದು ಟೆಂಪಲ್ ಸ್ಟೈಲಲ್ಲಿ ಉಡ್ಸಿರೋ ಅಂಥ ಸೀರೆ ಆಗಿರುತ್ತೆ. ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಭಾರಿ ಖುಷಿ ಆಯಿತು. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಚೆಕ್ಔಟ್ ಮಾಡಿ ನೋಡ್ಬೋದು. ಸೀರೆ ಉಡ್ಸೋದ್ರೊಳಗೆ ನನಗಂತೂ ಕಂಪ್ಲೀಟ್ಲಿ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಿಯರ್ ಇಸ್ ದ ಫೈನಲ್ ಲುಕ್. ಎಲ್ಲರೂ ರೆಡಿಯಾಗಿ ನಾವು ಅಂದ್ಕೊಂಡ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವಿ ಪೂಜೆನ ಸಲ್ಲಿಸಿದ್ವಿ. ಗಣೇಶ, ಲಕ್ಷ್ಮಿ, ಕೃಷ್ಣ ಭಗವಾನನಿಗೆ ಅಭಿಷೇಕ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ, ಆ ನಿಶಬ್ದದಲ್ಲಿ ದೇವಿಗೆ ಪೂಜೆ ಸಲ್ಲಿಸ್ತಾ ಇರಬೇಕಾದ್ರೆ ಸಿಗ್ತಿದ್ದ ನೆಮ್ಮದಿನೇ ಬೇರೆ. ವರಮಹಾಲಕ್ಷ್ಮಿನೇ ಬಂದು ನಮ್ಮ ಮನೇಲಿ ಕೂತ್ಕೊಂಡಿದ್ದಾಳೆ ಅನ್ನೋಷ್ಟು ಸಂತೋಷ ಆಗ್ತಾ ಇತ್ತು. ಈ ಹಬ್ಬದ ಮಹತ್ವ ಏನು, ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋದಾದರೆ, ಆ್ಯಕ್ಚುಲಿ ಶಿವನು ಪಾರ್ವತಿಗೆ ಈ ಒಂದು ಹಬ್ಬದ ಮಹಾತ್ಮೆನ ವಿವರಿಸ್ತಾನಂತೆ. ಸ್ಕಂದ ಪುರಾಣದ ಪ್ರಕಾರ ಹಿಂದೆ ಒಬ್ಬ ಚಾರುಮತಿ ಎಂಬ ಸದ್ಗುಣವಂತ ಗೃಹಿಣಿ ಇದ್ಲು. ಆಕೆ ಭಕ್ತಿಯಿಂದ ಸದಾ ಪತಿ ಮತ್ತು ಕುಟುಂಬವನ್ನು ನೋಡ್ಕೊತಿದ್ಲು. ಒಂದಿನ ಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಬಂದು, ಶ್ರಾವಣ ಮಾಸದ ಹುಣ್ಣಿಮೆಗೆ ಬರುವ ಶುಕ್ರವಾರದಂದು ನನ್ನನ್ನು ಪೂಜಿಸು, ಇದರಿಂದ ನೀನು ಅಷ್ಟೈಶ್ವರ್ಯಗಳನ್ನು ಪಡೆದು ಸುಖವಾಗಿ ಇರುತ್ತೀಯೇ ಎಂದು ಹೇಳುತ್ತಾಳೆ. ಅದರಂತೆ ಚಾರುಮತಿಯು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾಳೆ. ಇದರಿಂದ ಅವಳು ಮತ್ತು ಆಕೆ ಇಡೀ ಕುಟುಂಬ ಅಪಾರವಾದ ಸಂಪತ್ತು, ನೆಮ್ಮದಿ, ಆರೋಗ್ಯ ಮತ್ತು ಸಂತಾನ ಭಾಗ್ಯವನ್ನು ಪಡೆಯುತ್ತಾರಂತೆ. ಆದ್ದರಿಂದ ಈ ವ್ರತವನ್ನು ಪ್ರತಿ ವರ್ಷ ಮುತ್ತೈದೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ವ್ರತದಿಂದ ನಮಗೆ ಅಷ್ಟಲಕ್ಷ್ಮಿಯರ ಕೃಪೆ ಒಂದೇ ದಿನದಲ್ಲಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ನಾವು ಪ್ರಿಪೇರ್ ಮಾಡಿದ್ದಂಥ ಗಿಫ್ಟಲ್ಲಿ ಒಂದು ಗಿಫ್ಟನ್ನ ನನ್ನ ಮಗುಗೆ ಕೊಟ್ವಿ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ಲ, ನಮ್ಮನೆ ಮುದ್ದು ಲಕ್ಷ್ಮಿ ಆ ಒಂದು ಗಿಫ್ಟನ್ನ ಎಷ್ಟು ಇಷ್ಟಪಟ್ಟು ತೊಗೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ, ಅದಕ್ಕಿಂತ ಇನ್ನೇನು ಬೇಕು. ಸೊ ನಾನು ನನ್ನ ಮಗಳು ಇಬ್ಬರು ಈ ಸರ್ತಿ ಟ್ವಿನ್ನಿಂಗ್ ಮಾಡೋಣ ಅಂತ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ವಿ. ಒಂದೇ ಕಲರ್ ಬಟ್ಟೆ. ಸೊ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿ ಬೆಳಗಿನ ಜಾವದ ಪೂಜೆ ಕಂಪ್ಲೀಟ್ ಆಗುತ್ತೆ. ಅದಾದ್ರ ಮೇಲೆ ಮಧ್ಯಾಹ್ನಕ್ಕೆ ನಮ್ಮ ಮಾವನವ್ರು ಬಂದಿದ್ರು. ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಹಬ್ಬದ ಊಟ ಮಾಡಿದ್ವಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಸಂಜೆ ಪೂಜೆನ ದೇವಿಗೆ ಸಲ್ಲಿಸಿದ್ವಿ. ಸೊ ಹಬ್ಬ ಅಂತಂದ್ರೇ ಹೀಗೆ ಅಲ್ವಾ. ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಾ, ದೇವಿಗೆ ಹೂವುಗಳನ್ನ ಅರ್ಪಿಸ್ತಾ, ಮತ್ತು ದೇವಿಯ ಅಷ್ಟೋತ್ತರ ಶತನಾಮಾವಳಿ ಮತ್ತು ಇತರೆ ಸ್ತೋತ್ರಗಳನ್ನೆಲ್ಲ ನಾವು ಪಠಿಸಿ ದೇವಿಗೆ ಪೂಜೆ ಮಾಡಿದ್ವಿ. ಸಂಜೆ ಪೂಜೆ ಕೂಡ ತುಂಬ ನೆಮ್ಮದಿಯಿಂದ ಬಹಳ ಚೆನ್ನಾಗಾಯಿತು. ಸೊ ಸಖತ್ ಖುಷಿ ಆಯಿತು ಪೂಜೆ ಮಾಡಿ. ಎಲ್ಲರೂ ಇದ್ರಲ್ವ, ಸೊ ಅದಿನ್ನೊಂಥರ ಖುಷಿ. ಈ ವಿಡಿಯೋನ ನೋಡ್ತಾ ಇರೋ ನಿಮಗೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮೀ ದೇವಿ ನಿಮಗೂ ಕೂಡ ಆಶೀರ್ವಾದ ಮಾಡಲಿ. ಈ ವರ್ಷ ಹುಣ್ಣಿಮೆ ಇದ್ದಿದ್ದರಿಂದ ನಾವು ಲಕ್ಷ್ಮೀ ದೇವಿನ 3 ದಿವಸ ನಮ್ಮ ಮನೇಲೇ ಕೂಡಿಸ್ಕೊಂಡಿದ್ವಿ. ಅದಾದ್ರ ಮೇಲೆ ಕದರ್ಸೋವಂಥ ದಿನ ಕೂಡ ನಮ್ಮ ಮನೆ ತುಂಬ ಸಂತೋಷ ತುಂಬಿತ್ತು. ಯಾಕಂದರೆ ಮನೆ ತುಂಬ ಮಕ್ಕಳಿದ್ರೆ ಸಂತೋಷ ಅಲ್ವಾ. ಸಣ್ಣ ಹೆಣ್ಮಕ್ಳನ್ನ ಕನ್ಯೆ ಮುತ್ತೈದೆ ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಅವರಿಗೂ ಕೂಡ ಕಾಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅವರನ್ನು ಒಂದು ದೇವಿ ರೂಪದಲ್ಲಿ ನೋಡ್ತಾ ಅವರ ಆಶೀರ್ವಾದನ ತಗೊಳ್ತೀವಿ. ಇದು ನಮ್ಮ ಮನೇಲಿ ನಾವು ಫಾಲೋ ಮಾಡೋ ಆಚರಣೆ. ಆ್ಯಂಡ್ ಇನ್ನೊಂದೇನೆಂದರೆ ಈ ದಿನ ರಕ್ಷಾಬಂಧನ್ ಕೂಡ ಆಗಿತ್ತು. ಸೊ ಇಶಾನ್ವಿಗೆ ನಾವು ರಕ್ಷಾಬಂಧನ್ ಸೆಲೆಬ್ರೇಷನ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅರಿಶಿನ ಕುಂಕುಮ ತಾಂಬೂಲನೆಲ್ಲ ಕೊಟ್ಟು ದೊಡ್ಡವರ ಆಶೀರ್ವಾದಗಳನ್ನು ಪಡ್ಕೊಂಡ್ವಿ. ಇದು ಇಶಾನ್ವಿಯ ಮೊದಲನೇ ರಾಖಿ ಹಬ್ಬ ಆಗಿರುತ್ತೆ. ಅವಳ ಅಣ್ಣಂದಿರ ಸ್ಥಾನದಲ್ಲಿರೋ ಲಕ್ಷ್ ಮತ್ತು ಆಯುಷ್ಗೆ ಅವಳಿವತ್ತು ರಾಖಿನ ಕಟ್ತಾ ಇದ್ದಾಳೆ. ಅಫ್ಕೋರ್ಸ್ ಇಶಾನ್ವಿ ತುಂಬ ಚಿಕ್ಕವಳು, ಅವಳಿಗೆ ಏನೂ ಅರ್ಥ ಆಗೋದಿಲ್ಲ. ಬಟ್
ಈ ಒಂದು ಹಬ್ಬಗಳನ್ನ ನಾವು ಚಿಕ್ಕ ವಯಸ್ಸಿನಿಂದ ಸೆಲೆಬ್ರೇಷನ್ ಮಾಡೋದ್ರಿಂದ ಮಕ್ಕಳಿಗೆ ಹಬ್ಬದ ಮಹತ್ವ ಅರ್ಥ ಆಗುತ್ತೆ ಆ್ಯಂಡ್ ಫ್ಯೂಚರ್ನಲ್ಲಿ ಅವರು ಕೂಡ ನಮ್ಮ ಕಲ್ಚರ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಬಿಕಾಸ್ ಅವರಿಗೆ ಚಿಕ್ಕ ವಯಸ್ಸಿಂದ ಈ ಒಂದು ಕಲ್ಚರ್ನ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಆಗಿರುತ್ತೆ. ಇದು ನನ್ನ ಅಭಿಪ್ರಾಯ. ಸೊ ನಿಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು. ಈ ಶಾನ್ವಿ ಅಂತೂ ಕುಣಿತಾ ಅವ್ರ ಅಣ್ಣಂದಿರಿಗೆ ರಾಖಿ ಕಟ್ಟಿದ್ಲು, ಅವ್ರ ಅಣ್ಣಂದಿರಿಗೆ ಪ್ರೀತಿಯಿಂದ ಸಿಹಿ ತಿನಿಸಿದ್ಲು. ಸೊ ಅವ್ರ ಅಣ್ಣ ಕೂಡ ಅವಳಿಗೆ ಒಂದು ಪ್ರೀತಿಯ ಉಡುಗೊರೆನ ತಗೊಂಡು ಬಂದಿದ್ದ. ಸೊ ಪುಟಾಣಿ ಕ್ಯೂಟ್ ಕ್ಲಿಪ್, ಅವಳು ಕೂಡ ಅದನ್ನು ಇಷ್ಟಪಟ್ಟು ತಗೊಂಡ್ಳು ಆ್ಯಂಡ್ ಅವರಿಬ್ಬರು ಪುಟಾಣಿ ಈಶಾನ್ವಿಗೆ ಆಶೀರ್ವಾದ ಮಾಡಿದ್ರು. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ವ್ಲಾಗ್. ಐ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಆ್ಯಂಡ್ ದೇವಿ ಅಲಂಕಾರ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅನ್ನೋದಿದ್ದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ. ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ.